ಸಂಚರರೆ ಮಾನಸ ಸಂಚರರೆ ಬ್ರಹ್ಮಣಿ ಮಾನಸ ಸಂಚರರೆ ಬ್ರಹ್ಮಣಿ ಮಾನಸ ಸಂಚರರೆ ದಶಿಕಿ ಪಿಂಚಲಂಕೃತ ಚಿಕೂರೆ ಮದಶಿಕಿ ಪಿಂಚಲಂಕೃತ ಚಿಕೂರೆ ಮಹನೀಯ ಕಪೋಲ ವಿಜಿತ ಮುಕುರೆ ಮಹನೀಯ ಕಪೋಲ ವಿಜಿತ ಮುಕುರೆ. ಹಾಯ್ ಹೆಲೋ ಎಲ್ಲರೂ ನಮಸ್ಕಾರ. ನಾವಿವತ್ತು ಬಂದಿದ್ದೇವೆ ಶಿವಪುರದ ಲಕ್ಷ್ಮೀ ಬೀಡು ಹರ್ಲಾಪುಗೆ. ಸೊ ನಾವೀಗ ಒಂದು ಕೋಳಿ ಫಾರಂ ನೋಡುವ ಅಂತ ಹೋಗ್ತಾ ಇದ್ದೇವೆ. ಸೊ ಮೇನ್ ಉದ್ದೇಶ ಎಂತ ಹೇಳಿದರೆ, ನಾವು ಸಿಟಿಯಲ್ಲಿದ್ದಾಗ ಉಂಟಲ್ಲ, ಹಳ್ಳಿದು ನೆನಪಾಗ್ತದೆ. ಹಳ್ಳಿಗೆ ಬಂದಾಗ ನಾವು ಸುಮ್ಮನೆ ಮನೆಯಲ್ಲಿ ಕೂತು ಟಿ ವಿ ನೋಡ್ಕೊಂಡು ಹೋಗ್ತೇವೆ. ನನಗೆ ಒಂದು ಎಂತ ಆಸೆ ಅಂತ ಹೇಳಿದರೆ, ಈಗ ಸುತ್ತಮುತ್ತ ಎಕ್ಸ್ಪ್ಲೋರ್ ಮಾಡುವ ಅಂತ. ಹಾಗೆ ಸೊ ಇಲ್ಲಿ ಚಿಕ್ಕಪ್ಪನ ಮನೆ ಹತ್ರ ಬಂದಾಗ ಇಲ್ಲಿ ಕೋಳಿ ಫಾರ್ಮ್ ಇದೆ ಅಂತ ಹೇಳಿದ್ರು, ಅದಕ್ಕೆ ನೋಡೋಣ ಅಂತ ಬಂದ್ವಿ. ಒಂದದು ಕೊಕ್ಕೋ ನಾವೀಗ ಕೋಳಿ ಫಾರ್ಮ್ ಕಮ್ಮ ಬಂದಿದ್ದು. ನಾಗೇಶ್ ಅಣ್ಣವರ ಮನೆ ಕೋಳಿ ಫಾರ್ಮ್ ಅಂತೆ. ಅದೆಂತ ಕೋಕೋ ಗಿಡವಾ? ಅದು ಕೊಕ್ಕೋ, ಅದು ಜಾಯಿಕಾಯಿ ಸೇಮ್ ಇತ್ತಲ್ಲ ಅದು? ಜಾಯಿಕಾಯಿ ಅದು ಅಲ್ಲಲ್ಲ, ಅದು ಬೇರೆ. ಅದು ಜಾಯಿಕಾಯಿ. ಜಾಯಿಕಾಯಿ ಅಂದ್ರೆ ಅದೆಂತ? ಅಂದ್ರೆ ಸ್ಪೈಸಸ್ ನಮ್ಮ ಪದಾರ್ಥಕ್ಕೆ ಮತ್ತೆ ಗರಂ ಮಸಾಲೆಗೆಲ್ಲ ಯೂಸ್ ಮಾಡ್ತಾರಲ್ಲ, ಇದಾ? ಇದು ಕೊಕ್ಕೋ. ಹಾ ಹಾ, ಇದು ಕೊಕ್ಕೋ. ಇದು ಆಕ್ಚುಲಿ ಜಾಯಿ ಪತ್ರ ಅಂತ ಹೇಳ್ತಾರಲ್ಲ, ಪದಾರ್ಥಕ್ಕೆ ಯೂಸ್ ಮಾಡ್ತಾರೆ. ಹೌದು. ನೀವು ಇದು ಗರಂ ಮಸಾಲಕ್ಕೆಲ್ಲ ರೌಂಡ್ ಇದೆ. ಹಾ ಹಾ ಹಾ, ಗೊತ್ತಾಯ್ತು. ಇದು ನೋಡಿ ಕೋಕೋ. ಇದು ಹಣ್ಣಾಗಿದೆ ಅಂತ ಇದು ಕೋಕೋ. ಅದು ಸಣ್ಣದದು. ಹಾ ಹಾ, ಸ್ವಲ್ಪ ಸೀಸನ್ ಮುಗಿತಾ ಬಂತಲ್ಲ. ಹಾ ಹಾ, ಆಕ್ಚುಲಿ ಆಯಿಲ್ ಇತ್ತು ನೋಡಿ ಜಾಯಿಕಾಯಿ. ಹಾ, ಒಳ್ಳೆ ಇದಾ? ಅದು ಹಾ ಒಳಗೆ ಹಾ ಹಾ ಹಾ, ರೌಂಡ್ ಇದೆ ಅದು. ಇದು ಇದು ನೋಡಿ ಜಾಯಿಕಾಯಿ. ಇದು ಗರಂ ಮಸಾಲದ ಪ್ಯಾಕೆಟ್ ಅಲ್ಲಿ ಒಂದು ರೌಂಡ್ ಇದು ಕಾಯಿ ಬರ್ತದೆ ನೋಡಿ, ಅದೇ ಇದು. ಅದರದ್ದು ಮರ ಇದು. ಇದು ಎಷ್ಟು ವರ್ಷ ಆಗಿದೆ ಇದಕ್ಕೆ ಮರಕ್ಕೆ? 6-7 ವರ್ಷ ಆಯ್ತು. ಓಕೆ, ಎಷ್ಟು ವರ್ಷಕ್ಕೆ ಫಲ ಕೊಡೋದು ಅದು? ಲೇಟಾ? ನೋಡಿ ಇದೆ ಜಾಯಿಕಾಯಿ. ಇದು ಒಳ್ಳೆ ರಾಮಪತ್ರದ ಹೂ ತರ ಉಂಟಲ್ಲ, ಒಂದೇ ಪ್ರಭೇದ ಅಲ್ಲ? ಹೌದಾ? ಇದು ಹೀಗಲ್ಲ. ಈಗ ಕಾಯಿ ಯೂಸ್ ಮಾಡ್ತಾರೆ, ಇದು ಯೂಸ್ ಮಾಡ್ತಾರೆ? ಕಾಯಿ ಸಹ ಯೂಸ್ ಮಾಡ್ತಾರೆ. ಹೂವಿಗೆ ರೇಟ್ ಜಾಸ್ತಿ. ಇದಕ್ಕೆ ಹೂವಿಗೆ 1 kg ಸಾಧಾರಣಕ್ಕೆ 1400 ಹಿಂಗೆ. ಹೌದಾ? ಇದಕ್ಕೆ ಒಂದು 240-300 ಇರ್ತದೆ ಬೀಜಕ್ಕೆ. ಹಾ ಹಾ, ಸ್ಮೆಲ್ ಇದು ಆಕ್ಚುಲಿ ಇನ್ನೂ ಬೆಳಿಗ್ಗೆ ಫುಲ್ ಸ್ಮೆಲ್. ಪರಿಮಳ ಒಳ್ಳೆ ಉಂಟಾಯ್ತಾ? ಸೊ ಇದು ಇನ್ನೊಂದು ಇದೇ ತರದ್ ಬರ್ತದೆ ಹೂ, ರಾಮಪತ್ರೆ ಮರ. ಅದು ದೊಡ್ಡ ಮರ ಆಗುದು, ಅದು ಕಾಡಲ್ಲಿ ಆಗುದು. ಇದು ಮಾತ್ರ ಇದು ಮನೆಯಲ್ಲೇ ನೆಡ್ತಾರಲ್ಲ ಜಾಸ್ತಿ. ಅದು ಕೋಕೋ ಹಣ್ಣಾಗಿದೆ ಅಲ್ಲ ನೋಡಿ, ಇದು ಕೋಕೋ ಹಣ್ಣಾಗಿದೆ. ಆಕ್ಚುಲಿ ಈ ಕಡೆ ಎಲ್ಲ ಕಡಿಮೆ ಅಲ್ಲ ಕೋಕೋ ಎಲ್ಲ ನಡುದು. ನೋಡಿ ಇದು ಕೋಕೋ ಕಟ್ ಮಾಡ್ತಾ ಇದ್ದೇನೆ. ಇದು ಹಣ್ಣಾಗಿದೆ. ಈಗ ರೌಂಡ್ ಹೊಡಿತಾ ಇದ್ದೇನೆ. ಹಾ, ಎಸ್. ನಾಯಿ ಮರಿಗೆ ಖುಷಿಯಾಗಿದೆ ನಮ್ಮನ್ನೆಲ್ಲ ನೋಡಿ, ಆಟ ಆಡ್ತಾ ಇದೆ. ಇದು ಕೋಳಿ ಫಾರಂ. ಮೋರ್ ದೆನ್ 3800 ಕೋಳಿ ಇದೆ ಇದು. ಆಯ್ತಾ, ಈ ಕೋಳಿಗೆ ಯೂಸ್ ಮಾಡುವಂತ ಫೀಡ್. ಯಾವುದು? ದೇವಿ ದೇವಸ್ಥಾನ ಇತ್ತಲ್ಲ, ದೇವಿಗೆ ಟೋಟಲ್ ಮಾಡ್ತಾರಲ್ಲ, ಹಾಗೆ ದೇವಿ ದೇವಸ್ಥಾನಕ್ಕೆ ದೇವಿಗೆ ಟೋಟಲ್ ಮಾಡ್ತಾರಲ್ಲ. ಅದೇ ಆ ಮರದಲ್ಲೇ ಮಾಡೋದು ಅದು. ನೋಡಿ ಅಲ್ಲೊಂದು ಮರ ಕಾಣ್ತಾ ಇದೆ ನೋಡಿ, ಒಂದು ಕೆಂಪಿದು ಹಣ್ಣೆಲ್ಲ ಇದೆ ನೋಡಿ. ಆ ಮರವನ್ನ ದೇವಿಗೆ ತೊಟ್ಲು ಮಾಡುವಂತ ಇದಕ್ಕೆ ಇದೇ ಮರವನ್ನ ಯೂಸ್ ಮಾಡ್ತಾರಂತೆ. ಅದ್ ನೀವೀಗ ಯಾವ್ದಾದ್ರು ದೇವಸ್ಥಾನಕ್ಕೆ ಮಾತಾಡಿದೀರಾ? ಇಲ್ಲ. ಒಳ್ಳೆ ಗ್ರೋ ಆಗಿದೆ. ಬಟ್ ಅದು ಹಣ್ಣು ಎಂತ ತಿನ್ನೋದಿಲ್ವಾ ಅದು?
ಅದೀಗ ಕಡಿಬೇಕಾಗ್ತದೆ, ಯಾಕಂದ್ರೆ ಫಾರ್ಮಿಗೆ ಈಗ ಅಡ್ಡ ಬಂದಿದೆ. ಈಗ ಹಾ ಹಾ, ಮತ್ತೆ ಮಳೆಗಾಲದಲ್ಲಿ ಏನಾದ್ರು ಗಾಳಿ ಮಳೆ ಬಂದ್ರೆ ಬೀಳ್ತದಲ್ಲ. ಮತ್ತೆ ಇಲ್ಲಿ ಇದೆಲ್ಲ ಬರುದಿಲ್ಲ, ಕಾಡು ಪ್ರಾಣಿ ಅಂತ ಬರುದಿಲ್ಲ ಕೋಳಿ ಸ್ಮೆಲ್ಲಿಗೆಲ್ಲ? ಹಾಕಿದ್ದೇವಲ್ಲ, ಹಾ ಮೆಶ್ ಹಾಕಿದ್ದೇವಲ್ಲ, ಹಾ ಹಾ ಹಾ. ಚಿಕನ್ ಮೆಶ್ ಅಂತ ಬರುತ್ತೆ, ಅದು ತುಂಬಾ ಡೆಲಿಕೇಟ್ ಇರುತ್ತೆ. ಎಂತ ಚಿಕನ್? ಚಿಕನ್ ಮೆಶ್ ಅಂತ. ಹಾ ಹಾ ನಮ್ಮ ಫಾರ್ಮ್ ಅಲ್ಲಿ ಈಗ ನಾವು ಕೋಳಿ ಎಲ್ಲ ಅಂಗಡಿಗೆ ಹೋಗ್ತೇವಲ್ಲ, ಅದು ತುಂಬಾ ತೆಳುವಲ್ಲ, ಹಾ. ಇದು ಸ್ವಲ್ಪ ಹಾರ್ಡ್ ಉಂಟು, ಇದು ತುಂಬಾ ಎಳಿಲಿಕ್ಕೆಲ್ಲ ಆಗುದಿಲ್ಲ, ಓ ಸ್ಟ್ರೆಂತ್ ಉಂಟಲ್ಲ. ಟೆಂಪಲ್. ಸೊ ಅದಕ್ಕೆ ನೀವು ಇದು ಮರ ನೆಟ್ಟಿದ್ದೆ ಹೆಂಗೆ? ಓ ಇಲ್ಲದಿದ್ರೆ ಹೀಟಲ್ಲಿ ಅಲ್ಲ, ಮೇಲ್ಗಡೆ ಎಂತ ವ್ಯವಸ್ಥೆ ಮಾಡಿದ್ರೆ ಅಂತ ಮೊದಲಲ್ಲ, ಮೇಲ್ಗಡೆ ಸ್ಪ್ರಿಂಕ್ಲರ್, ಈಗ ಸಹ ಇದೆ ಅದು ರನ್ ಆಗ್ತದೆ. ಹಾ ಮೇಲ್ಗಡೆ ಸ್ಪ್ರಿಂಕ್ಲರ್, ಒಳಗಿಂದ ಫ್ಯಾನ್, ಹಾ ಮತ್ತೆ ಫಾಗರ್. ನೋಡಿ ನಮಗಿಂತ ಜಾಸ್ತಿ ಅನುಕೂಲ. ನೋಡಿ, ಕೋಳಿ ಸಾಕುವುದು ಅಷ್ಟು ಸುಲಭ ಅಲ್ಲ, ಅದಕ್ಕೆ ಸೆಕೆ ಆಗ್ಬಾರ್ದು ಅಂತ ಹೇಳಿ ಮೇಲ್ಗಡೆಯಿಂದ ಸ್ಪ್ರಿಂಕ್ಲರ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಅಂದ್ರೆ ಅದು ತುಂಬಾ ಬಿಸಿಲಿದ್ದಾಗ ಅದನ್ನ ಮೇಲ್ಗಡೆಯಿಂದ ಆನ್ ಮಾಡ್ತಾರೆ, ನೀರು ಬೀಳ್ತಾ ಇರ್ತದೆ. ಹಾ, ಹೀಟ್ ಕಡಿಮೆ ಆಗ್ಲಿಕ್ಕೆ. ಓ, ಇದು ತೋರುತ್ತೆ ನಮಗೆ ಹಾಪ್ಗಾತ್ಲೆ ಅಂತ, ಆಚಿಂದ ಹೊರತು ಎಲ್ಲ ಕುಯ್ಯೋದಿಲ್ಲ. ಲಾಸ್ಟ್ ಮಳೆದಲ್ಲ. ಹಾ, ಹಳೆ ಅದಂಡ ಕೋಳಿ ಫಾರ್ಮ್ ತುಯ್ಯಾರ ಎಂಚೈತನ್ ಕೋರಿ ಲಾಯ್ಕಿತ್ತನ ಏನು ಟೇಸ್ಟ್ ಮಾಡ್ತಾನ ಈ ಬುಕ್ ಇಂಚ ಲಾಯ್ಕಿತ್ತಂಡೆ ಫಾರ್ಮ್ ತುಯ್ಯರ ಲಾಯ್ಕಿತ್ತನ. ಕರೆಕ್ಟ್ ಅಲ್ಲ, ಕೆಲಸ ನೋಡಿದ್ರೆ ಗೊತ್ತಾಗುತ್ತೆ. ಓ, ಸುಣ್ಣ ಅದು ಎಲ್ಲಿಂದ ತರಿಸೋದು ನೀವು? ಹಾ ಹಾ ಹಾ, ಕೋಳಿ ಗೊಬ್ಬರನ ನಾವು ಅಲ್ಲಿ ಹಾಕಿ ಕಾಂಪೋಸ್ಟ್ ಮಾಡ್ತೇವೆ, ಅಲ್ಲಿ ಹೊಣ್ಣು ಉಂಟು. ಹಾ ಹೌದಾ? ಅದ್ರ ಮೇಲೆ ನಿಮ್ಗೆ ಒಳ್ಳೆ ಹುಡಿ ಹುಡಿ ಉದುರು ಟೈಪ್. ಹಾ ಹಾ ಹಾ. ನಾವೀಗ ಹೋಗ್ತಾ ಇರೋದು ಕೋಳಿದು ಗೊಬ್ಬರ ಉಂಟಲ್ಲ, ಅದನ್ನ ಇವರು ಸಪ್ರೇಟ್ ಆಗಿ ಒಂದು ಕಂಪೋಸ್ ಅನ್ನು ಮಾಡಿದಾರಂತೆ, ಆಯ್ತಾ. ಕೋಳಿ ಗೊಬ್ಬರ ಎಂತ ಸಹ ವೇಸ್ಟ್ ಆಗುದಿಲ್ಲ, ಕೋಳಿ ಗೊಬ್ಬರ ಕೂಡ ಉಂಟಲ್ಲ ಈ ಅಡಿಕೆ ಮರಕ್ಕೆಲ್ಲ ತುಂಬಾ ಒಳ್ಳೆ ಆಗ್ತದೆ. ಹೌದು, ಪೊಟ್ಯಾಷಿಯಂ ಹಾಕಿ ಅದ್ರ ಮೇಲೆ ಸಿಪ್ಪೆ ಸೋಗೆ ಮುಚ್ಚಿ ಬಿಡುದು. ಗೆಲ್ಸಿದಿಂಗೆ ಒಂದು ವರ್ಷಕ್ಕೆ ಒಂದು 2 ಸರಿ ಮೇಲೆ ಮಾಡುತ್ತದೆ, ಅಡಿ ಮೇಲೆ ಬರ್ತದೆ. ಈಚೆ ಬಂದ ಹೊಂಡದು ಇಲ್ಲಿ ಎಷ್ಟು ವೆರೈಟಿದು ಗಿಡ ನೆಟ್ಟಿದ್ದೀರಾ ನೀವು? ಅಲ್ಲ ನನಗೆ ಅನಿಸ್ತಿಲ್ಲ, ತುಂಬಾ ವೆರೈಟಿದು ಉಂಟಂತ ಅನಿಸ್ತಾ ಇದೆ, ಅದಕ್ಕೆ ಕೇಳುವ ಅಂತ ಇತ್ತು. ಹೌದು ಹೌದು ಹೌದು, ನೆಕ್ಸ್ಟ್ ಇನ್ನೊಂದ್ಸಲ ಬರ್ತೇನೆ. ಇದು ನೋಡಿ, ಕೋಳಿ ಗೊಬ್ಬರನ್ನ ಹಾಕಿ, ಇದು ನನಗೆ ಇದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಹೇಳಿ. ಕೋಳಿ ಗೊಬ್ಬರ ಮತ್ತೆ ಅಡಿಕೆ ಸಿಪ್ಪೆ ಉಂಟಲ್ಲ ಅದು, ಮತ್ತೆ ದನದ ಗೊಬ್ಬರ ಉಂಟಲ್ಲ ಅದು, ಅಡಿಕೆ ಸೋಗೆ, ಮತ್ತೆ ನಾವು ಮನೆಯಲ್ಲಿ ಯೂಸ್ ಮಾಡುವಂತದ್ದು ಮೊಟ್ಟೆ ಇರ್ಬೋದು, ಅದು ತರಕಾರಿ ಇರ್ಬೋದು, ಅದೆಲ್ಲ ಹಾಕ್ತೇವೆ. ಬೇರೆ ನಾವು ಹಾಡೆಲ್ಲ ಬಿದ್ದದ್ದು ಗರ್ಲೆ ಉಂಟಲ್ಲ, ಬಿಜಾಕಿ ಅಂತ ಹೇಳ್ತಾರೆ, ಅದೆಲ್ಲ ಹಾಕಿ ನಾವು ಒಂದು ವರ್ಷಕ್ಕೆ 1-2 ಸರಿ ಫುಲ್ ಮಿಕ್ಸ್ ಮಾಡ್ತೀರಾ. ಮತ್ತೆ ಅದಕ್ಕೆ ವೇಸ್ಟ್ ಡಿಕಂಪೋಸರ್ ಅಂತ ಉಂಟು, ಅಂದ್ರೆ ಬೇಗ ಕಂಪೋಸ್ ಆಗ್ಲಿಕ್ಕೆ, ಅದು ಕೊಳೆಯಲಿಕ್ಕೆ. ಆಕ್ಚುಲಿ ಇದನ್ನ ಡೈರೆಕ್ಟ್ ಹಾಕಿದ್ರೆ ಈ ಅಡಿಕೆದ ಸಿಪ್ಪೆ ಉಂಟು ನೋಡಿ, ಅದರೆಲ್ಲ ನೀರ್ ಇರುತ್ತಲ್ಲ, ಅದೆಲ್ಲ ನಿಂತು ಅಲ್ಲಿ ಫಂಗಸ್ ಬಂದು ಕೊಳೆ ಹಿಡುದೆಲ್ಲ ಜಾಸ್ತಿ. ಸೊ ಇದನ್ನ ಫುಲ್ ಕಾಂಪೋಸ್ಟ್ ಮಾಡಿ ಹಾಕಿದ್ರೆ ಅದು ಹುಡಿ ಹುಡಿ ಆಗ್ತದೆ ಫುಲ್. ಓಕೆ, ಅದು ಒಳ್ಳೆ ಗೊಬ್ಬರ ಆಗುತ್ತೆ. ನಿಮಗಿದು ಇಷ್ಟು ಸಣ್ಣ ಏಜ್ ಅಲ್ಲಿ ಇದು ಇನ್ಫಾರ್ಮೇಶನ್ ಎಲ್ಲ ಹೆಂಗೆ? ಒಂದೊಂದು ಫೀಲ್ಡ್ ಬಂದ ನಂತರ ಬರುತ್ತೆ ಅಲ್ಲ. ನೋಡಿ ಏನ್ ಗೊತ್ತಾ, ನಮ್ಗೆ ಈ ಅಡಿಕೆ ಸಿಪ್ಪೆ ಸಿಕ್ಕಿ ಕೂಡ ಅದು ಬೆಂಕಿ ಮಾಡ್ಲಿಕ್ಕೆ ಅಂತ ನಮ್ಗೆ ಗೊತ್ತಿತ್ತು ಅಷ್ಟೇ, ಮತ್ತೆ ಎಂತ ಸಹ ಗೊತ್ತಿರ್ಲಿಲ್ಲ. ಬಟ್ ಅದ್ರಲ್ಲಿ ಏನೋ ಪೊಟ್ಯಾಷಿಯಂ ಅಂಶ ಇದೆ ಅಂತ, ಅದು ಗೊಬ್ಬರಕ್ಕೆಲ್ಲ ಒಳ್ಳೆ ಯೂಸ್ ಆಗ್ತದೆ, ಅದು ಗಿಡಗಳಿಗೆಲ್ಲ ಒಳ್ಳೆ ಯೂಸ್ ಆಗ್ತದೆ, ಅದರಲ್ಲೂ ಕೂಡ ಒಂದು ರೀತಿ ಗೊಬ್ಬರ ಮಾಡ್ಬೋದು ಅಂತ ಗೊತ್ತಾಗಿದ್ದು ಇವತ್ತೇ ಫಸ್ಟ್ ನನಗೆ. ಅದನ್ನು ನೋಡಿ ಈ ರೀತಿ ಅದಕ್ಕೆ ಅಂತ ಹೇಳಿ ಸಪ್ರೇಟ್ ಆಗಿ ಒಂದು ಗುಂಡಿ ಮಾಡಿದ್ದಾರೆ, ಅದರಲ್ಲೆಲ್ಲ ಮಿಕ್ಸ್ ಮಾಡ್ತಾರಂತೆ. ಇದು ಒಂದು 2 years ಒಂದ್ಸಲ ಅಲ್ಲ? 2 years ಒಂದ್ಸಲ ಇದನ್ನೆಲ್ಲ ತೆಗಿತಾರಂತೆ, ಆ ಗೊಬ್ಬರ ಯೂಸ್ ಮಾಡ್ತಾರೆ ತೋಟಕ್ಕಲ್ಲ. ಮತ್ತೆ ಇದಕ್ಕೆ ಜೀವಾಮೃತ ಅಂತ ಉಂಟು, ಅದು ದನದ್ದು 10 ಲೀಟರ್ ದನದ್ದು ಮೂತ್ರ, ಮತ್ತೆ ಸಗಣಿ, ಬೆಲ್ಲ ಎಲ್ಲ ಸ್ವಲ್ಪ ಸೂಕ್ಷ್ಮ ಜೀವಿಗಳು ಸ್ವಲ್ಪ ಒಳ್ಳೆ ಇಂಪ್ರೂವ್ ಆಗುತ್ತೆ. ಅದನ್ನೆಲ್ಲ ಇದ್ರ ಮೇಲೆ ಬಿಡ್ತೇವೆ, ಇದನ್ನೆಲ್ಲ ಬಿಟ್ಟು ಮತ್ತೆ ಪುನಃ ಕಾಂಪೋಸ್ಟ್ ಆಗ್ಲಿಕ್ಕೆ ಅಂತೆಲ್ಲ ಇದಾಗ್ತದೆ, ಅದೆಲ್ಲ ಮಾಡಿ. ಮತ್ತೆ ಅದೆಷ್ಟು ಟೈಮ್ ತಗೊಳ್ತದೆ? ಅದು
ಅದು ಆಕ್ಚುಲಿ 7 ಡೇಸಿಗೆ ರೆಡಿ ಆಗುತ್ತೆ ಓ ಅದು ಅಲ್ಲಿ ನಾನು ನಿಮ್ಗೆ ಕಳಿಸ್ತೇನೆ. ಹಾ 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 ಅದು ಅಲ್ಲಿಂದ ನಾವು ಅಲ್ಲೇ ರೆಡಿ ಮಾಡಿ ಅಲ್ಲಿಂದನೇ ಸ್ಪ್ರಿಂಕ್ಲರ್ ಅಲ್ಲಿ ಇದು ಕೊಡ್ತೇವೆ. ಇಲ್ಲಿ ಬರ್ತದೆ. ಫುಲ್ ಎಲ್ಲ ಸ್ಪ್ರಿಂಕ್ಲರ್ ಇಲ್ಲಿ ಕೊಡ್ತೇವೆ. ಇಡೀ ನಮ್ಮ ತೋಟ ಉಂಟಲ್ಲ ಎಲ್ಲ ಸ್ಪ್ರಿಂಕ್ಲರ್ ಎಲ್ಲ ರನ್ ಆಗುತ್ತೆ. ಹೀಗೆ ಈ ರೀತಿ ಎಲ್ಲ ಗಿಡಗಳಿಗೆ ಹೋಗ್ಲಿಕ್ಕೆ ಅವರು ವ್ಯವಸ್ಥೆ ಮಾಡಿದ್ದಾರೆ. ನಾವಿಲ್ಲಿಗೆ ಬಂದದ್ದು ಕೋಳಿ ಫಾರ್ಮ್ ನೋಡ್ಲಿಕ್ಕೆ ಅಂತ ಬಂದದ್ದಾಯ್ತಾ. ಬಟ್ ಬಂದ ಮೇಲೆ ನಮಗೆ ಇಲ್ಲಿ ವೆರೈಟಿ ಗಿಡ ನೋಡಲಿಕ್ಕೆ ಸಿಕ್ತು. ಹಾಗೆ ಗೊಬ್ಬರ ಹೇಗೆ ರೆಡಿ ಮಾಡ್ತಾರೆ ಅಂತ ಹೇಳಿದರು. ಸೊ ತುಂಬ ಇನ್ಫಾರ್ಮೇಷನ್ ಸಿಕ್ತು ನಮಗೆ. ನಾವು ಈ ಕಡೆಯಿಂದ ಬರುವಾಗ ಮಕ್ಕಳು ಎಲ್ಲಿ ಅಂತ ನೋಡಿದರೆ ಅವ್ರು ಆಚೆ ತೋಟ ಎಲ್ಲ ನೋಡ್ಕೊಂಡು ಆರಾಮಾಗಿ ಬರ್ತಾ ಇದ್ದಾರೆ ಆಯಿತಾ. ನೋಡಿ ಇದೆಲ್ಲ ಮೊದಲಿನ ಕಾಲದ ಮನೆ, ತುಂಬ ಚಂದ ಉಂಟು. ಇದು ನೋಡಿ, ಇದೆಂತ ಇದು ಕದಿರು ಕಟ್ಟದ? ಓ ಹಿಂಗು ಕದಿರು ಗಂಡು ಮನೆಯಲ್ಲಿ ಕಾಲೇಜ್ ಹೋಗ್ಕೊಂಡು ಮಾಡ್ತಾರೆ. ಇದ್ರಂಗೆ ಮಾಡೋದಲ್ಲ, ಭತ್ತದ ಇದ್ರಂಗೆ 500 ರೂಪಾಯಿ ಕೊಟ್ಟು ತಗೊಂತಾರೆ. ಅಡ್ಡಿದ ಲೈಕ್ ಕಲೆ ಅಲ್ಲ ಅದು. ಹಾ ಒಳ್ಳೆ ಇತ್ತು. ಇದು ಫಸ್ಟ್ ಮಾಡಿ ಕೊಟ್ಟದ್ದು. ಇದು ಕದ್ರಲ್ಲಿ ಒಂದು ಕಟ್ಟಿದಾಯ್ತಾ, ಒಂದು ಆರ್ಟ್ ಮಾಡಿದ್ದಾರೆ. 4 ವರ್ಷ ಆಯ್ತಂತೆ, ಒಂದು ಕಾಳು ಕೂಡ ಉದಿರ್ಲಿಲ್ಲ ಅಂತೆ. ಗ್ರೇಟ್. 4 ವರ್ಷ ಆಯ್ತದೆ. ಹೇಗಿದೆ? ಇದು 45 ವರ್ಷ ಆಯ್ತು. 45 ವರ್ಷ ಆಯ್ತಲ್ಲ. ಆಗಲಿಗೆಲ್ಲ ಮನೆ ಚಂದ ಅಲ್ದ ಆಗಲಿದೆ. ಪಕ್ಕಾಸ್ ಎಲ್ಲ ಕಾಮ್ಗೆ. ಹಾ ನೋಡಿ ಮೊದಲಿದೆ ಮನೆ. ಸೊ ಆ ಮನೆಯಿಂದ ಈಗ ಹೊಸ ಮನೆಗೆ ಬಂದ್ವಿ. ಇದು ಈಗದ್ದು. ನನಗೆ ಇಲ್ಲಿ ಇನ್ನೊಂದು ಖುಷಿಯಾಗಿದೆ ಅಂತ ಹೇಳಿದರೆ, ಹೆಚ್ಚಿನವರೆಲ್ಲ ಮನೆ ಕಟ್ಟುವಾಗ ಹಳೆ ಮನೆನ ಕಿತ್ತು ಹೊಸ ಮನೆ ಕಟ್ತಾರೆ ಆಯಿತಾ. ಬಟ್ ಆ ಹಳೆ ಮನೆ ಚೆನ್ನಾಗಿದ್ರು ಕೂಡ ಅದನ್ನು ಕೇಳ್ತಾರೆ. ಬಟ್ ಇವರು ಆ ಹಳೆ ಮನೆನ ಹಾಗೆ ಉಳಿಸ್ಕೊಂಡು ಅದಕ್ಕೆ ಅಟ್ಯಾಚ್ ಆಗಿ ಹೊಸ ಮನೆ ಕಟ್ಕೊಂಡು ನೋಡಿ ತುಂಬ ಚೆಂದ ಆಗಿತ್ತು ಅದು ಕೂಡ. ಇಲ್ಲಿ ಮೇಲ್ಗಡೆಯಿಂದ ಹಂಚಿದು ತಂಪಿರ್ತದೆ ಇಲ್ಲಿ ವೆದರ್ ಯಾವಾಗ ಸಹ. ಅದು ಹಾಕಿ ಓ ಇಲ್ಲೇ ಎಲ್ಲ ಗ್ರಿಲ್ ಎಲ್ಲ ಇಲ್ಲೇ ಮಾಡುದು. ಒಳ್ಳೆ ವ್ಯೂ, ಒಳ್ಳೆ ಪ್ಲೇಸ್ ಆಯ್ತಾ. ನೆಟ್ಟೆ ನಿಗ್ಲು ಮೀನು ಜೊತೆ ಎಂಚಿನ ಓಡುವಂತಿತ್ತು ಬರ ಕೇಂಡ. ಇದು ಎಷ್ಟಾಯ್ತು ಬಜೆಟ್ ನಿಮ್ದು? ಇದು 30 ಲ್ಯಾಕ್ ವರೆಗೆ ಆಯ್ತಾ? ಹಾ ನೋಡಿ ಚೆನ್ನಮಣೆ ಆಟ ಮೊದ್ಲೆಲ್ಲ ಆಡ್ತಿದ್ರು. ಓ ಭತ್ತ ಆಡುದು ಇದ್ರಲ್ಲ. ಇದು 2 ಸೇರ? ಹಾ ಹಾ ಇದು ಸಣ್ಣದಲ್ಲ. ನೋಡಿ ಮೊದ್ಲೆಲ್ಲ ಭತ್ತ ಎಲ್ಲ ಅಳಿತದ್ದು ಇದ್ರಲ್ಲೇ. ಇದು 2 ಸೇರಿದಂತೆ, ಇದು 14 ಸೇರಿದಂತೆ. ಇದು ಇದು ಅದು ಈ ತರದೆಲ್ಲ ಈಗ ನೋಡ್ಲಿಕ್ಕೆ ಸಿಗೋದಿಲ್ಲ. ಇದೆಂತ ಇದು ಪೆಟ್ಟಿಗೆ? ಓ ಇದು ಯಾವ ಟೈಮ್ ಆಡುದಿಲ್ಲಲ್ಲ ಇದು ಚೆನ್ನಮಣೆ? ಸೋಣಿ ತಿಂಗಳ ಆಡುಕಿಲ್ಲ. ಅದೇ ಸೋಣಿ ತಿಂಗಳ ಆಡುದು. ನೋಡಿ ಆಗಸ್ಟ್ ತಿಂಗಳಲ್ಲಿ ಅದೆಂತಕ್ಕೆ ಅದು ಬೇರೆ ದಿನ ಎಲ್ಲ ಆಡುತ್ತಿಲ್ಲ. ಅದಕ್ಕೆ ಆಡುಕಿಲ್ಲ. ನನಗೆ ಇದ್ರದ್ದು ಸ್ಟೋರಿ ಇನ್ನೂ ಸಹ ಗೊತ್ತಿರ್ಲಿಲ್ಲ, ಈಗ ಗೊತ್ತಾಯ್ತು. ವಿಷಯ ಅಂತಂದ್ರೆ ಇದು ಆಗಸ್ಟ್ ಅಲ್ಲೇನೋ ಆಡುದಂತೆ, ಆಮೇಲೆ ಸೆಪ್ಟೆಂಬರ್ ಅಲ್ಲಿ ಇದನ್ನ ಅಟ್ಟಕ್ ಹಾಕೋದಂತೆ. ವಿಷಯ ಅಂತ ಹೇಳಿದ್ರೆ ಹಬ್ಬಗದಾರಗ ಅಕ್ಕ ತಂಗಿಯವರು ಆಡುವಾಗ ಏನೋ ಗಲಾಟೆ ಮಾಡ್ಕೊಂಡಿದಿರತ್ತೆ, ಅದಕ್ಕೋಸ್ಕರ ಆ ಟೈಮಲ್ಲಿ ಮಾತ್ರ ಆಡ್ಲಿಕ್ಕೆ, ಬೇರೆ ಟೈಮಲ್ಲಿ ಆಡ್ಲಿಕ್ಕಿಲ್ಲ. ಹಾಗೆ ನೋಡಿ ಎಂತೆಲ್ಲ ಉಂಟು. ಅದು ಮುಂಚೆ ಅಕ್ಕಿ ಇದು ನೋಡಿ ಎಲ್ಲಿ ಸಿಕ್ಕಿಲ್ಲ ಕಾಮಕ್ಕೆ. ಮೊದ್ಲೆಲ್ಲ ಒಂದೇ ಮರ ಉಂಟಲ್ಲ, ತೋಡಿ ತೆಗಿಯುದು. ಓ ಅಂದ್ರೆ ಇದು ಉಂಟಲ್ಲ, ಮೊದ್ಲೆಲ್ಲ ಭತ್ತನೆಲ್ಲ ಇದು ಸ್ಟೋರ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಒಂದೇ ಬೇರೆ
ಇದೆಲ್ಲ ಉಂಟಲ್ಲ ಆಳ ಮನೆಯಲ್ಲಿ ಇದಕ್ಕಿಂತ ದೊಡ್ಡದು ಭತ್ತ ಸಿಗ್ತದೆ. ಹಾ ಬಟ್ ಆದ್ರೆ ಸರ್ ನಾನ್ ಕಾಣ್ಲೇ ಫಸ್ಟ್ ಟೈಮ್. ಓ ಇದಾ ನೆನಪಿಲ್ಲ. ಒಣದ್ದು ನೋಡಿ ಅದು ಕೊಕ್ಕೋ ತೋರಿಸಿದೆ ನೋಡಿ, ಅದ್ರದ್ದು ಬೀಜ ಹೀಗೆ ಒಣದಾದ್ಮೇಲೆ ಹೀಗಿರ್ತದೆ. ಇಲ್ಲಿ ತಗಂತಾರೆ ಈಗ ಕೊಕ್ಕೋ? ಓ ಜೋಕ್ಲೆ ಕೊಕ್ಕೋ ಬೀಜ ತೂಲೆ ಕೊಕ್ಕೋ ಬೀಜ ಅವೆ. ಹಾ ನೋಡಿ ಕೊಕ್ಕೋ ಕಟ್ ಮಾಡೋದು ಹೀಗೆ. ಶೀತ ಅದು ಡೈರಿ ಮಿಲ್ಕ್ ಚಾಕ್ಲೇಟ್ ಎಲ್ಲ ಮಾಡಿದ್ರೆ ಕಾಣಿ. ನೀವು ಬೈದಕ್ಕೆ ನೋಡಿ ಬೇಕಿದ್ರೆ ಹಾ ತಿಂದೆ ಜೋಕ್ಲೆ ಟೇಸ್ಟ್ ಮಲ್ ಪ್ಲೇಟ್ ಉಂಟು ಸೀಪೆ ಉಂಟಿಗೆ ತಿಂತಾರಾ? ಚಾಕ್ಲೇಟ್ ಎಲ್ಲ ಆಗುದಿದ್ರೆ ಅವು ಡೈರಿ ಮಿಲ್ಕ್ ತಿನ್ಪಾತ ನೆಟ್ಟೆ ಹಾಪಿನಿ ಎಂಚ ಉಂಡು ಮಸೀಪೆ ಉಂಡ. ಸೊ ಇದು ನೋಡಿ ಕೊಕ್ಕೋ ಹಣ್ಣು ಓಪನ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ನಾಗೇಶ್ ಅಣ್ಣ. ಈಗ ಓ ಇಡ್ಡುಂಡ್ಯಾ ನಂಗೆ ಇದು ಸೀತಾಫಲದ್ದು ತಿಂದಾಗೆ ಆಗ್ತಾ ಇದೆ ಸೇಮ್ ಎಲ್ಲ ಮತ್ತೆ ಅದೇ ಟೈಪ್ ಎಲ್ಲ ಅಲ್ಲ? ಆ ಮೇಲೆ ಲೇಯರ್ ಉಂಟಲ್ಲ ಸೀತಾಫಲ ತಿಂದಾಗ ಆಗ್ತಾ ಉಂಟು. ಅದರದ್ದು ಬೀಜ ಯೂಸ್ ಮಾಡ್ತಾರೆ ಯಾವುದಕ್ಕೆ? ನಮ್ಮ ಪೊಳ್ಳು ಯಾವಾಗಲೂ ಡೈರಿ ಮಿಲ್ಕ್ ಅಂತ ಇದ್ಲು. ಡೈರಿ ಮಿಲ್ಕ್ ಇದ್ರಲ್ಲೇ ಮಾಡೋದು ಆಯ್ತಾ? ನಾಗೇಶಣ್ಣ ಮಸ್ತ್ ಥ್ಯಾಂಕ್ಸ್, ನಮ್ಗೆ ಇಲ್ಲಿ ಬಂದು ಭಾರಿ ಖುಷಿ ಆಯ್ತು. ನೋಡಿ ಈ ಸಣ್ಣ ಏಜಲ್ಲಿ ಇಷ್ಟೆಲ್ಲ ಇನ್ಫಾರ್ಮೇಶನ್ ಮತ್ತೆ ಇಷ್ಟು ಒಳ್ಳೆ ಕೆಲಸ, ಅದರಲ್ಲೂ ಕೋಳಿ ಫಾರ್ಮ್ ಎಲ್ಲ ಮೇಂಟೈನ್ ಮಾಡೋದೆಲ್ಲ ಅಷ್ಟು ಸುಲಭ ಇಲ್ಲ. ನಿಮಗೆ ಮೋಟಿವೇಶನ್ ಯಾರು? ಎಲ್ಲ ಪರಿಸ್ಥಿತಿಗಳು ನೋಡಿ ಒಳ್ಳೆ ಮಾತು ಹೇಳಿದ್ರು. ಸೊ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ಇನ್ನೊಂದ್ಸಲ ಬರ್ತೇವೆ ನಾವು ಆಯ್ತಾ? ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟರು, ತುಂಬ ಥ್ಯಾಂಕ್ಸ್. ಮನೆಯವರು ಕೂಡ ಅಷ್ಟೇ ಮಾಹಿತಿ ಒಳ್ಳೆ ಕೊಟ್ಟಿದ್ದಾರೆ. ಬರ್ತೇವೆ ಆಯ್ತಾ? ಬಾಯ್ ಬಾಯ್.